ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋ ಸ್ಟಡೀಸ್. ಕಳೆದ ಬಯೋ ಪ್ಯಾಕ್ನಲ್ಲಿ ನಾವು ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸನ್ನು ಪೂರ್ತಿ ಕವರ್ ಮಾಡಿದ್ವಿ, ರಿವೈಸ್ ಮಾಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಡನ್ನು ಕಂಪ್ಲೀಟಾಗಿ ರಿವೈಸ್ ಮಾಡೋಣ. ಸೊ ಫಸ್ಟ್ ಬರುವಂತಹ ವಿಜ್ಞಾನಿ ಅರ್ನ್ಸ್ಟ್ ಮೇಯರ್. ಕನ್ಫ್ಯೂಸ್ ಆಗಬೇಡಿ, ಅರ್ನ್ಸ್ಟ್ ಮೇಯರ್ ಹೆಸರನ್ನು ಇದೇನು ಪೂರ್ತಿ ಒಂದು ಯೂನಿಟ್ ಇದೆಯಾ, ಯೂನಿಟ್ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ನಾನು ಮಾಡಿದಾಗ ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಒಂದೇ ಚಾಪ್ಟರ್ದು ಮಾಡಿದ್ದೆ, ಬಟ್ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಒಂದು ಯೂನಿಟದ್ದು ಮಾಡ್ತಾ ಇದ್ದೀನಿ. ಯಾಕಂದರೆ ಈ ಯೂನಿಟ್ನಲ್ಲಿ ನಿಮಗೆ ಜಾಸ್ತಿ ಸೈಂಟಿಸ್ಟ್ ಹೆಸರು ಬರೋದಿಲ್ಲ, ಎಕ್ಸ್ಪೆರಿಮೆಂಟ್ಸ್ ಬರೋದಿಲ್ಲ. ಸೊ ಈ 4 ಲೆಸನ್ಸ್ ಯಾವ್ಯಾವುದು, ದ ಲಿವಿಂಗ್ ವರ್ಡ್, ಆಮೇಲೆ ಬಯಾಲಜಿಕಲ್ ಕ್ಲಾಸಿಫಿಕೇಶನ್, ಕಿಂಗ್ಡಮ್ ಪ್ಲಾಂಟೆ ಆ್ಯಂಡ್ ಕಿಂಗ್ಡಮ್ ಎನಿಮಲಿಯಾ, ಈ 4 ಲೆಸನು ಒಂದು ಯೂನಿಟಲ್ಲಿ ಬರುತ್ತೆ. ಈ 4 ಲೆಸನದ್ದು ನಾನಿಲ್ಲಿ ಲಿಸ್ಟ್ ಮಾಡ್ತಾ ಇದ್ದೀನಿ. ಸೊ ವಿ ಆರ್ ಕವರಿಂಗ್ 4 ಚಾಪ್ಟರ್ಸ್ ಹಿಯರ್. ಫಸ್ಟ್ ಬರೋರು ಅರ್ನ್ಸ್ಟ್ ಮೇಯರ್. ಇವರಿಗೆ ಡಾರ್ವಿನ್ ಆಫ್ 20th ಸೆಂಚುರಿ ಅಂತಲೂ ಕರೀತಾರೆ. ಆಮೇಲೆ ಇವರು ಕಾಂಟ್ರಿಬ್ಯೂಷನ್ನು ಬೇರೆ ಬೇರೆ ಫೀಲ್ಡ್ನಲ್ಲಿದೆ, ಜಸ್ಟ್ ಇಲ್ಲಿ ನಾನು ನೋಟ್ ಮಾಡಿದ್ದೀನಿ. ಆರ್ನಿಥಾಲಜಿ, ಟ್ಯಾಕ್ಸಾನಮಿ, ಝೂ ಜಿಯೋಗ್ರಫಿ, ಎವಲ್ಯೂಷನ್, ಸಿಸ್ಟಮ್ಯಾಟಿಕ್ಸ್, ಡೆಫಿನೇಷನ್ ಆಫ್ ಬಯಾಲಜಿಕಲ್ ಸ್ಪೀಸೀಸ್, ಈ ಎಲ್ಲ ಕಾಂಟ್ರಿಬ್ಯೂಷನ್ ಕೊಟ್ಟವರು ಅರ್ನ್ಸ್ಟ್ ಮೇಯರ್ ಅನ್ನುವಂತಹ ವಿಜ್ಞಾನಿ. ನೆಕ್ಸ್ಟ್ ಬರೋರು ಕ್ಯಾರೋಲಸ್ ಲಿನಿಯಸ್. ಕ್ಯಾರೋಲಸ್ ಲಿನಿಯಸ್ ಸಾಕಷ್ಟು ಸತಿ ಇವ್ರ ಹೆಸರನ್ನು ಈ ಯೂನಿಟಲ್ಲಿ ನಾವು ಓದಿದ್ದೀವಿ. ಬೈನೋಮಿಯಲ್ ನಾಮಿನ್ಕ್ಲೇಚರ್ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಕ್ಯಾರೋಲಸ್ ಲಿನಿಯಸ್, ಟ್ಯಾಕ್ಸಾನಮಿ ಬಗ್ಗೆ ಹೇಳಿದ್ದು ಇವರೇ, ಮತ್ತು 2 ಕಿಂಗ್ಡಮ್ ಕ್ಲಾಸಿಫಿಕೇಷನನ್ನು ಕೊಟ್ಟವರು ಕೂಡ ಕ್ಯಾರೋಲಸ್ ಲಿನಿಯಸ್. 2 ಕಿಂಗ್ಡಮ್ ಕ್ಲಾಸಿಫಿಕೇಷನ್ನಲ್ಲಿ ಆಲ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸನ್ನು ಜಸ್ಟ್ ಪ್ಲಾಂಟ್ಸ್ ಮತ್ತು ಆ್ಯನಿಮಲ್ಸ್ ಆಗಿ ಡಿವೈಡ್ ಮಾಡಲಾಗಿತ್ತು. ಓಕೆ, ನೆಕ್ಸ್ಟ್ ಬರೋರು, ಇದು ಫುಲ್ ಲಿಸ್ಟು, ಅಂದರೆ ಇದು ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಚಾಪ್ಟರ್ನಿಂದ ತೊಗೊಂಡಿರೋದು. ಫಸ್ಟು ಅರಿಸ್ಟಾಟಲು ಅರ್ಲಿಯರ್ ಕ್ಲಾಸಿಫಿಕೇಷನ್ ಬಗ್ಗೆ ಹೇಳಿದರು. ಆಮೇಲೆ 3 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಕೊಟ್ಟಿದ್ದು ಅರ್ನ್ಸ್ಟ್ ಹಕೆಲ್, 4 ಕಿಂಗ್ಡಮ್ ಕೋಪ್ಲ್ಯಾಂಡ್, 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್ RH ವಿಟಾಕರ್. ನಾವು ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ಫಸ್ಟು ಕ್ಲಾಸಿಫಿಕೇಷನ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದು ಅರಿಸ್ಟಾಟಲ್, ಹೌದಾ, ಆಲ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸನ್ನು ಕ್ಲಾಸಿಫೈ ಮಾಡುವಂತಹ ಒಂದು ಐಡಿಯಾ. ಆಮೇಲೆ ಕ್ಯಾರೋಲಸ್ ಲಿನಿಯಸ್ ಏನು ಮಾಡಿದರು, ಪ್ಲಾಂಟ್ಸ್ ಮತ್ತು ಆ್ಯನಿಮಲ್ಸ್ ಅಂತ 2 ಕಿಂಗ್ಡಮ್ ಆಗಿ ಮಾಡಿದರು. ಒಂದು ಪ್ಲಾಂಟ್ಸು ಮತ್ತು ಒಂದು ಆ್ಯನಿಮಲ್ಸ್, ಮೂವಿಂಗು ಮತ್ತು ನಾನ್ ಮೂವಿಂಗ್ ಆಧಾರವಾಗಿ ಇಟ್ಕೊಂಡು. ನೆಕ್ಸ್ಟು ರಿಮೆಂಬರ್, ಇಲ್ಲಿ 2 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಆದಮೇಲೆ 3rd ಕಿಂಗ್ಡಮ್ ಏನು ಬಂತಲ್ಲ, ಒಂದು ಪ್ಲಾಂಟ್ಸ್ದು ಒಂದು ಆ್ಯನಿಮಲ್ಸ್ದು 3rd ಕಿಂಗ್ಡಮ್ ಏನು ಅಲ್ಲಿ ಇಂಟ್ರಡ್ಯೂಸ್ ಆಯ್ತಲ್ಲ, ದ್ಯಾಟ್ ವಾಸ್ ನಥಿಂಗ್ ಬಟ್ ದ ಪ್ರೊಟಿಸ್ಟಾ. ರಿಮೆಂಬರ್, ಓಕೆ, ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸನ್ನು ಬಿಟ್ಟು ಹೊಸ ಕಿಂಗ್ಡಮ್ ಆ್ಯಡ್ ಆಗಿದ್ದು ಪ್ರೊಟಿಸ್ಟಾ. ನೆಕ್ಸ್ಟ್ ಕೋಪ್ಲ್ಯಾಂಡ್ ಏನು ಮಾಡಿದರು, ಪ್ಲಾಂಟ್ಸ್ನು ಹಾಗೆ ಇಟ್ಟರು, ಆ್ಯನಿಮಲ್ಸು ಹಾಗೆ, ಪ್ರೊಟಿಸ್ಟಾನು ಹಾಗೆ. ಓಕೆ, ಇವರು ಇಂಟ್ರೊಡ್ಯೂಸ್ ಮಾಡಿದ್ದು ಕಿಂಗ್ಡಮ್ ಮೊನೇರಾ. ರಿಮೆಂಬರ್, ಕಿಂಗ್ಡಮ್ ಮೊನೇರಾ ಬಂದಿದ್ದು 4 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಟೈಮ್ನಲ್ಲಿ, ಪ್ರೊಟಿಸ್ಟಾ ಬಂದಿದ್ದು 3 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಟೈಮಲ್ಲಿ. ಆ್ಯಂಡ್ ಲಾಸ್ಟಿಗೆ RH ವಿಟಾಕರ್ ಏನು ಮಾಡಿದರು, 5 ಕಿಂಗ್ಡಮ್ಸನ್ನು ಕರೆಕ್ಟಾಗಿ ಕೊಟ್ಟರು. ಯಾವ್ಯಾವುದು, ಒಂದು ಪ್ಲಾಂಟ್ಸ್, ಒಂದು ಆ್ಯನಿಮಲ್ಸ್, ಕಿಂಗ್ಡಮ್ ಪ್ರೊಟಿಸ್ಟಾ, ಮೊನೇರಾ, ದೆನ್ ಇಲ್ಲಿ ಇನ್ನೂ ಒಂದು ಬಂತು, ಯಾವುದು, ಫಂಜಾಯ್ ಅಥವಾ ಮೈಕೋಟಮ್. ಸೊ ಇವು 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಕೊಟ್ಟಿದ್ದು RH ವಿಟಾಕರ್. ಅದಾದಮೇಲೆ ಕಾರ್ಲ್ ಲೂಸ್ ಅನ್ನುವಂತಹ ವಿಜ್ಞಾನಿ 3 ಡೊಮೇನ್ ಕ್ಲಾಸಿಫಿಕೇಷನ್ ಅಂತ ಕೊಟ್ಟರು. ಇದನ್ನ 6 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಅಂತಲೂ ಕರೀತಾರೆ, ಬಟ್ ಮೋರ್ ಅಪ್ರೋಪ್ರಿಯೇಟ್ಲಿ ಇದನ್ನು 3 ಡೊಮೇನ್ ಕ್ಲಾಸಿಫಿಕೇಷನ್ ಅಂತ ಹೇಳ್ತಾರೆ. ವಾಟ್ ಈಸ್ ದಿಸ್ 3 ಡೊಮೇನ್ ಕ್ಲಾಸಿಫಿಕೇಷನ್? ಯಾವ್ಯಾವುದು 3 ಡೊಮೇನು? ಒಂದು ಆರ್ಚಿ, ಇನ್ನೊಂದು ಯು ಬ್ಯಾಕ್ಟೀರಿಯಾ ಆ್ಯಂಡ್ ಇನ್ನೊಂದು ಯು ಕ್ಯಾರಿಯಾ. ಸೊ ಇಲ್ಲಿ ಆರ್ಚಿ ಮತ್ತು ಯು ಬ್ಯಾಕ್ಟೀರಿಯಾನ ಬಿಟ್ಟು ಇದೇನು ಯು ಕ್ಯಾರಿಯಾ ಇದಾವಲ್ಲ, ಯು ಕ್ಯಾರಿಯಾದಲ್ಲಿ ನಮಗೆ ಪ್ಲಾಂಟ್ಸು, ಆ್ಯನಿಮಲ್ಸು ಮತ್ತು ಫಂಜಾಯ್ ಮತ್ತು ಪ್ರೊಟಿಸ್ಟಾ ಬರುತ್ತೆ. ಸೊ ಅದನ್ನು ಇಟ್ಕೊಂಡು 6 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಅಂತಲೂ ಇದಕ್ಕೆ ಹೇಳ್ತಾರೆ, ಕನ್ಫ್ಯೂಸ್ ಆಗಲೇಬಾರ್ದು. ಸೊ ಇದೆಲ್ಲವೂ ನಮಗೆ ಫಸ್ಟ್ 2 ಚಾಪ್ಟರ್ಸಿಂದ ಸಿಗ್ತಾರೆ ಎಲ್ಲ ಸೈಂಟಿಸ್ಟ್ಗಳು. ಇದರ ನೆಕ್ಸ್ಟ್ ಬರೋರು ಪಾಶ್ಚರ್, DJ ಇವಾನೋಸ್ಕಿ. ಇವ್ರೇನು ಮಾಡಿದ್ರು, ಹಿ ಗೇವ್ ದ ನೇಮ್ ವೈರಸ್. ವೈರಸ್ ಅಂದರೆ ಏನು, ವೇನಮ್ ಅಥವಾ ಪಾಯ್ಸನಸ್ ಫ್ಲೂಯಿಡ್ ಅಂತ ಹೇಳಿದರು. ಹೆಂಗೆ ಇದು ವೈರಸ್ ಅನ್ನುವಂತಹ ಕಾನ್ಸೆಪ್ಟ್ ಬಂತು, ಇವಾನೋಸ್ಕಿ ಹಿ ರಿಕಗ್ನೈಸ್ಡ್ ಸರ್ಟನ್ ಮೈಕ್ರೋಬ್ಸ್ ಆಸ್ ಕ್ಯಾಶುವಲ್ ಆರ್ಗ್ಯಾನಿಸಮ್ಸ್ ಆಫ್ ಟೊಬ್ಯಾಕೋ ಮೊಸೈಕ್ ಡಿಸೀಸ್ ಆಫ್ ಟೊಬ್ಯಾಕೋ. ಇದನ್ನ ನಾವು ಟೊಬ್ಯಾಕೋ ಮೊಸೈಕ್ ಡಿಸೀಸ್ ಅಂತ ಏನು ಕರಿತೀವಲ್ಲ, ಆ ಡಿಸೀಸ್ ಇರುವಂತಹ ಪ್ಲಾಂಟ್ಸ್ನಲ್ಲಿ ಅವರು ಕೆಲವೊಂದು ಸ್ಮಾಲ್ ಮೈಕ್ರೋಬ್ಸ್ಗಳನ್ನು ಅಬ್ಸರ್ವ್ ಮಾಡಿದರು ಆ್ಯಂಡ್ ಅವನ್ನ ವೈರಸ್ ಅಂತ ಹೇಳಿದರು. ಓಕೆ, ಯಾರು, ಇವಾನೋಸ್ಕಿ. ನೆಕ್ಸ್ಟ್ ಬರೋರು MW ಬೈಜಿರೆನಿಕ್. ಇವ್ರೇನು ಮಾಡಿದರು, ಹಿ ಡೆಮಾನ್ಸ್ಟ್ರೇಟೆಡ್ ದ್ಯಾಟ್ ದ ಎಕ್ಸ್ಟ್ರಾಕ್ಟ್ ಆಫ್ ಇನ್ಫೆಕ್ಟೆಡ್ ಪ್ಲಾಂಟ್, ಅಂದರೆ ಟೊಬ್ಯಾಕೋ ಮೊಸೈಕ್ ವೈರಸ್ಸನ್ನು, ಡಿಸೀಸನ್ನು ಹೊಂದಿರುವಂತಹ ಪ್ಲಾಂಟ್ಸಿಂದ ಫ್ಲೂಯಿಡನ್ನು ಅವರು ಎಕ್ಸ್ಟ್ರಾಕ್ಟ್ ಮಾಡಿದರು. ಎಕ್ಸ್ಟ್ರಾಕ್ಟ್ ಮಾಡಿ ಆ ಫ್ಲೂಯಿಡನ್ನು ಹೆಲ್ದಿ ಪ್ಲಾಂಟಿಗೆ ಇಂಜೆಕ್ಟ್ ಮಾಡಿದರು. ಸೊ ಅಲ್ಲೇನಾಯಿತು, ಈ ಹೆಲ್ದಿ ಪ್ಲಾಂಟಿಗೂ ಕೂಡ ಈ ಟೊಬ್ಯಾಕೋ ಮೊಸೈಕ್ ವೈರಸ್ದು ಡಿಸೀಸು ಸ್ಟಾರ್ಟ್ ಆಯಿತು. ಸೊ ಅದೇನು ಒಂದು ಫ್ಲೂಯಿಡ್ ಎಕ್ಸ್ಟ್ರಾಕ್ಟ್ ಮಾಡಿ ಏನೋ ಅವರು ಹೆಲ್ದಿ ಪ್ಲಾಂಟಿಗೆ ಹಾಕಿದ್ರಲ್ಲ, ಆ ಫ್ಲೂಯಿಡಿಗೆ ಇನ್ಫೆಕ್ಷಿಯಸ್ ಲಿವಿಂಗ್ ಫ್ಲೂಯಿಡ್ ಅಥವಾ ಕಾಂಟ್ಯಾಜಿಯಮ್ ವಿವಮ್ ಫ್ಲೂಯಿಡಮ್ ಅಂತ ಕರೆದ್ರು. ಯಾರು, ಬೈಜಿರೆನಿಕ್. ಸೊ ಇವ್ರದ್ದು ಕೂಡ
ಮೇನ್ ಆಗಿ ಕಾಂಟ್ರಿಬ್ಯೂಷನ್ ನಾವು ನೆನ್ಪಿಟ್ಕೋಬೇಕು. ಇನ್ಫೆಕ್ಷಿಯಸ್ ಲಿವಿಂಗ್ ಫ್ಲೂಯಿಡನ್ನು ಕೊಟ್ಟವರು ಈ ಬೈಜೆರೆನಿಕ್, ಈ ಐಡಿಯಾವನ್ನು ಕೊಟ್ಟವರು ಬೈಜೆರೆನಿಕ್ ಅನ್ನುವಂತಹ ವಿಜ್ಞಾನಿ. ನೆಕ್ಸ್ಟು WM ಸ್ಟೆನ್ಲೆ, ಇವರು ಹಿ ಶೋಡ್ ವೈರಸಸ್ ಕ್ಯಾನ್ ಬಿ ಕ್ರಿಸ್ಟಲೈಸ್ಡ್, ಫಸ್ಟ್ ಟೈಮ್ ಹೇಳ್ಕೊಟ್ಟವರು. ದೆನ್ TO ಡೈನರ್, ಇವ್ರು ಏನು ಮಾಡಿದ್ರು, ಹಿ ಡಿಸ್ಕವರ್ಡ್ ವಿರಾಯ್ಡ್ಸ್. ವಾಟ್ ಆರ್ ದೀಸ್ ವಿರಾಯ್ಡ್ಸ್? ದ ಫ್ರೀ RNAs ದ್ಯಾಟ್ ಕಾಸ್ಡ್ ಪೊಟ್ಯಾಟೊ ಸ್ಪಿಂಡಲ್ ಟ್ಯೂಬರ್ ಡಿಸೀಸ್. ಇವಾಗ ಹೆಂಗೆ ನಾವು ಟೊಬ್ಯಾಕೋದಲ್ಲಿ ಮೊಸಾಯಿಕ್ ಡಿಸೀಸ್ ಹೇಳ್ತಾ ಇದ್ವಿ, ಹಾಗೆ ಪೊಟ್ಯಾಟೊನಲ್ಲಿ ಸ್ಪಿಂಡಲ್ ಟ್ಯೂಬರ್ ಡಿಸೀಸ್ because of viroids. What are these viroids? ಇವು ಜಸ್ಟ್ ಫ್ರೀ RNA ಮಾಲಿಕ್ಯೂಲ್ಸ್ಗಳು ಅಥವಾ RNA ಅನ್ನು ಹೊಂದಿರುವಂತಹ, ಜಸ್ಟ್ ಸಿ ಹಿಯರ್, ಓಕೆ, ವಿದೌಟ್ ಎನಿ ಕ್ಯಾಪ್ಸೂಲ್, ಏನೂ ಇರೋದಿಲ್ಲ, ಜಸ್ಟ್ ಫ್ರೀ RNA. ಇವನ್ನ ವಿರಾಯ್ಡ್ಸ್ ಅಂತ ಕರೆದ್ರು. ಯಾರು? ಡೈನರ್. ಓಕೆ, ನೆಕ್ಸ್ಟ್ ಬರುವಂತಹ ಸ್ಲೈಡ್ ಯಾವುದು? ಇಲ್ಲಿವರೆಗೂ ಆಗಿದೆ, ಡೈನರ್ವರೆಗೂ ಕಲ್ತ್ವಲ್ಲ, ಲಾಸ್ಟ್ ಇಲ್ಲಿನೇ ಲಿಸ್ಟ್ ಮಾಡಿಬಿಟ್ಟಿದ್ದೀನಿ. ಕ್ಯಾರೋಲಸ್ ಲೀನಿಯಸ್ ಆರ್ಟಿಫಿಷಿಯಲ್ ಕ್ಲಾಸಿಫಿಕೇಷನ್ ಸಿಸ್ಟಮ್ ಆ್ಯಂಡ್ ಜಾರ್ಜ್ ಬ್ಯಾಂಥಮ್ ಆ್ಯಂಡ್ ಹುಕ್ಕರ್ ನ್ಯಾಚುರಲ್ ಕ್ಲಾಸಿಫಿಕೇಷನ್ ಸಿಸ್ಟಮ್. ಸೊ ಇವರು ಕೂಡ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಇದೇನು ಚಾಪ್ಟರ್ ಇದೆ, ಪ್ಲಾಂಟ್ ಕಿಂಗ್ಡಮ್ದೇನು ಚಾಪ್ಟರ್ ಇದೆ, ಅಲ್ಲಿ ನಾವು ಆರ್ಟಿಫಿಷಿಯಲ್ ಕ್ಲಾಸಿಫಿಕೇಷನ್ ಮತ್ತು ನ್ಯಾಚುರಲ್ ಕ್ಲಾಸಿಫಿಕೇಷನ್ ಬಗ್ಗೆ ಓದ್ತೀವಿ. ಸೊ ಒಬ್ಬರು ಕ್ಯಾರೋಲಸ್ ಲೀನಿಯಸ್ ಮತ್ತು ಇನ್ನೊಬ್ಬರು ಬ್ಯಾಂಥಮ್ ಆ್ಯಂಡ್ ಹುಕ್ಕರ್. ಓಕೆ, ಇದರ ನೆಕ್ಸ್ಟು ಈ ಚಾಪ್ಟರ್ನಲ್ಲಿ ನಿಮಗೆ ಯಾವುದೇ ಎಕ್ಸ್ಪೆರಿಮೆಂಟ್ಸ್ ಅಂತ ಸಿಕ್ಕಿಲ್ಲ, ಜಸ್ಟ್ ಶಾರ್ಟ್ ಫಾರ್ಮ್ ಮತ್ತು ಲಾಂಗ್ ಫಾರ್ಮ್ಸನ್ನು ಒಂದ್ಸತಿ ರಿವೈಸ್ ಮಾಡೋಣ. ಅಲಾಂಗ್ ವಿತ್ ಮೀ ನೀವು ಕೂಡ ಓದ್ತಾ ಹೋಗಿ. ICBN ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬಾಟ್ನಿಕಲ್ ನಾಮಿನ್ಕ್ಲೇಚರ್, ICZN ಇಂಟರ್ನ್ಯಾಷನಲ್ ಕೋಡ್ ಫಾರ್ ಝಾಲಜಿಕಲ್ ನಾಮಿನ್ಕ್ಲೇಚರ್, ATP ಅಡೆನೋಸಿನ್ ಟ್ರೈಫಾಸ್ಫೇಟ್, TMV ಟೊಬ್ಯಾಕೊ ಮೊಸಾಯಿಕ್ ವೈರಸ್, RNA ಮತ್ತು DNA ಈಸಿ ಗೊತ್ತಿದೆ, ಬಟ್ ಟೆಕ್ಸ್ಟ್ ಬುಕ್ಕಲ್ಲಿ ಈ ಲೆಸನಿಗಿದೆ ಅಂತ ರಿವೈಸ್ ಆಗುತ್ತೆ ಅಂತ ಹಾಕಿದ್ದೀನಿ. ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಆ್ಯಂಡ್ ಡಿಆಕ್ಸಿರೈಬೋಸ್ ನ್ಯೂಕ್ಲಿಕ್ ಆ್ಯಸಿಡ್, ಏಡ್ಸ್ ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಆ್ಯಂಡ್ ಪೆನ್ ಅಂತಂದರೆ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಸೊ ಈ ಪೂರ್ತಿಯಾಗಿ ಇವೆಲ್ಲವೂ ಏನು ಈ ಚಾಪ್ಟರ್ನಲ್ಲಿ ಬರುವಂತಹ ಸೈಂಟಿಸ್ಟು ಅವ್ರ ಡಿಸ್ಕವರೀಸ್ ಮತ್ತು ಲಾಂಗ್ ಆ್ಯಂಡ್ ಶಾರ್ಟ್ ಫಾರ್ಮ್ಸ್. ಐ ಹೋಪ್ ಇದು ವಿಡಿಯೋ ಯೂಸ್ ಆಗಿದೆ ಅಂತ ಅನ್ಕೋತೀನಿ. ಇನ್ ದ ನೆಕ್ಸ್ಟ್ ವಿಡಿಯೋ ವಿಲ್ ಸ್ಟಡಿ ಒನ್ ಮೋರ್ ಚಾಪ್ಟರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.